ನಮಸ್ತೆ, ನಾನು ನಿಮ್ಮ ಹರೀಶ್. ವಿಕಾಸ ದರ್ಪಣಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಆರೋಗ್ಯದ ಬಗ್ಗೆ ಇವತ್ತು ಮಾತಾಡಬೇಕು ಅಂತ ತುಂಬ ಜನ ನನಗೆ ಫೋನಲ್ಲಿ ಕೇಳಿರೋದ್ರಿಂದ ಈ ಸಂಚಿಕೆ ಆರೋಗ್ಯ ಪರವಾಗಿ ಮಾತಾಡ್ತೀನಿ. ಅದರ ಒಂದು ತಿಳ್ಕೊಳ್ಳಿ, ನಾನು ಡಾಕ್ಟ್ರಲ್ಲ. ಸೊ ಆರೋಗ್ಯ ಅನ್ನೋದು ಜನರಲ್ಲಾಗಿ ನನ್ನ ಪ್ರಕಾರ ಏನು ಅನ್ನೋದು ಹೇಳ್ತೀನಿ, ನಿಮ್ಮ ಚಾಯ್ಸು ಅದನ್ನು ಆಮೇಲೆ ಹೆಂಗೆ ತೊಗೊಳೋದು ಅಂತ. ರೋಗ ರುಜಿನ ಯಾವಾಗ ಬರುತ್ತೆ, ಏನಕ್ಕೆ ಬರುತ್ತೆ ಅನ್ನೋದಕ್ಕೆ ಕಾರಣಗಳು ನಮಗೆ ಇವತ್ತೇನು ಮಾಡ್ರನ್ನಾಗಿ ಡಿಸ್ಕವರ್ ಮಾಡಿದಾರಲ್ಲ ಸೈಂಟಿಸ್ಟ್ಗಳು, ಡಿಫ್ರೆಂಟ್ ನೇಮ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾನು ಟಚ್ ಮಾಡಲ್ಲ. ನಾನು ಮೂಲ ರೂಟ್ ಬಗ್ಗೆ ನಿಮ್ಗೆ ಟಚ್ ಮಾಡ್ತೀನಿ. ನಾನು ದೇವಸ್ಥಾನಕ್ಕೆ ಹೋಗ್ತೀವಪ್ಪ, ಸ್ವಲ್ಪ ಯೋಚನೆ ಮಾಡಿ. ಒಂದು ಬಂಡೆ ಇರುತ್ತೆ, ಬಂಡೆಯಿಂದ ವಿಗ್ರಹವನ್ನು ಮಾಡೋದು ಮನುಷ್ಯ. ಮುಂಚೆ ಅದು ಬಂಡೆ ಅಷ್ಟೇ. ವಿಗ್ರಹ ಮಾಡಾದ್ಮೇಲೆ ಅದನ್ನು ದೇವಸ್ಥಾನದ ಒಳಗಡೆ ಇಡ್ತಾರೆ, ಒಂದೊಳ್ಳೆ ದೇವಸ್ಥಾನ ಕಟ್ಟಿಸಲ್ಲಿ ಇಡ್ತಾರೆ. ಇಟ್ಟಾದಮೇಲೆ ಪ್ರಾಣ ಪ್ರತಿಷ್ಠಾಪನೆ ಮಾಡೋದು ಮನುಷ್ಯನೇ. ಸೊ ಬಂಡೆನ ವಿಗ್ರಹ ಮಾಡಿ ದೇವರಾಗಿ ಮಾಡೋದು ಮನುಷ್ಯ. ನಂತರ ಯಾರು ಕೆತ್ತನೆ ಮಾಡೋದ್ನಲ್ಲ, ವಿಗ್ರಹ ಮಾಡೋದ್ನಲ್ಲ, ಅವನ ಗರ್ಭಗುಡಿಗೆ ಒಳಗಡೆ ಹೋಗೋಂಗಿಲ್ಲ. ಸೊ ಇಲ್ಲಿ ಪೂಜೆ ನಡೀತದೆ. ದರ್ಶನ ಮಾಡೋದಕ್ಕೆ ಜನಗಳು ಬಂದು ಹಿಂಗೆ ದರ್ಶನ ಮಾಡಿ ಖುಷಿಯಿಂದ ಹೋಗ್ತಾರೆ. ಅದು ಎಸ್ಪೆಷಲಿ ಮಹಾಮಂಗಳಾರತಿ ಎಂದಾಗ ಅಲಂಕಾರ ಆಗಿ ಮಹಾಮಂಗಳಾರತಿ ಬಾಗಿಲು ತೆಗೆದುಕೊಳ್ಳಿ, ಜನ ಕ್ರೌಡು ರಶ್ಶು, ಅಯ್ಯೋ ದೇವ್ರ ಕಾಣಿಸಲ್ಲ, ಈ ಕಡೆ ಬನ್ನಿ, ಆ ಕಡೆ ಬನ್ನಿ ಅಂತಾರೆ. ಮಹಾಮಂಗಳಾರತಿ ಆಗುತ್ತೆ, ಎಲ್ಲ ಆಮೇಲೆ ಪ್ರಸಾದಕ್ಕೆ ಬನ್ನಿ ಅಂದಿದ್ಕಲ್ಲ ದೇವ್ರು ನೋಡೋರೇ ಇರಲ್ಲ, ಎಲ್ಲರೂ ಖಾಲಿಯಾಗಿಬಿಡ್ತಾರೆ. ಆ ಮೂಮೆಂಟು ಆ ಕ್ರಿಯೇಟ್ ಆಗುತ್ತಲ್ಲ ವಾತಾವರಣ, ಅಲ್ಲಿ ನಮ್ಮ ಭಾವಗಳು ಚೇಂಜ್ ಆಗುತ್ತೆ. ಅಂದರೆ ಆ ಸಂದರ್ಭದಲ್ಲಿ ಬಲಗಡೆ ಹೂವು ಬಿದ್ದೋಯ್ತು, ಏನೋ ಅಂದ್ಕೊಂಡೆ, ಬಲಗಡೆ ಹೂವು ಬಿತ್ತು, ನನಗೆ ಒಳ್ಳೇದು ಆಗುತ್ತೆ ಅಂದ್ಕೊಳ್ತೀನಿ. ದೇವ್ರ ದರ್ಶನ ಇತ್ತು, ತುಂಬ ಚೆನ್ನಾಗಾಯಿತು, ಈ ಸಲ ನನಗೆ ಒಳ್ಳೇದಾಗುತ್ತೆ ಅಂತ ಫೀಲ್ ಮಾಡ್ಕೊಳ್ತೀನಿ. ಆ ಭಾವ, ಆ ಫೀಲೇ ಭಾವಯೋಗ ಅಂತೀವಿ. ನಿಮ್ಮ ಭಾವನ ಯಾವಾಗಲೂ ಒಂದು ಓಪು, ಒಂದು ಬಿಲೀಫ್ ಸಿಸ್ಟಮ್ನ ಡೆವಲಪ್ ಮಾಡ್ಕೊಳ್ಳೋದಕ್ಕೇ ಈ ಒಂದು ವಾತಾವರಣ ಇರುತ್ತೆ. ದೇವರು ಎಲ್ಲ ಕಡೆಯೂ ಇದ್ದಾನೆ, ದೇವಸ್ಥಾನದಲ್ಲಿದ್ದಾರೆ, ಎಲ್ಲ ಕಡೆಯೂ ಇದ್ದಾನೆ ದೇವರು. ಬಟ್ ನಮಗೆ ಭಾವನೆ ಎಲ್ಲಿ ಬರುತ್ತೆ, ಅಲ್ಲಿ ದೇವಾಲಯದಲ್ಲಿ ಮಾತ್ರ ಬರುತ್ತೆ ಭಾವನೆ. ಇದೇ ಟೈಪು ಯಾವುದೇ ರಿಲಿಜನ್ ಏನೇ ಇರ್ಬೋದು, ಆರ್ಗನೈಸೇಷನ್ನು ಎಲ್ಲ ಕಡೆಯೂ ಅದೇ ಫೀಲಿಂಗ್ ಇರುತ್ತೆ. ಇಲ್ಲಿ ಆ ಫೀಲ್ನ ಕಂಟಿನ್ಯೂ ಮಾಡಿ ಇಟ್ಕೊಂಡ್ರೆ ನಮಗೇನು ಕಾಯಿಲೆ ಬರಲ್ಲ. ಅಂದರೆ ದೇವರಿದ್ದಾನೆ, ಅವನಿಗೆ ನಾನು ಶರಣಾಗುತ್ತೆ, ಅವನ ಮೇಲೆ ನನಗೆ ಸಂಪೂರ್ಣವಾದ ನಂಬಿಕೆ ಇದೆ ಅಂದ್ಕೊಂಡು ನೀವು ಏನಾರೋ ಸೇವನೆ ಮಾಡಿ, ನಿಮ್ಮ ಲೈಫ್ ಸ್ಟೈಲ್ ಹೆಂಗಾರೋ ಇರಲಿ, ಏನೂ ಆಗಲ್ಲ. ಯಾವಾಗ ಸಮಸ್ಯೆ ಆಗುತ್ತೆ ಅಂದರೆ, ಎಣ್ಣೆ ಕರ್ದಿದ್ದ ಪದಾರ್ಥ ತಿಂದರೆ ಕೊಲೆಸ್ಟ್ರಾಲ್, ಖಾರ ತಿಂದರೆ, ಮೆಣಸಿನ್ಕಾಯಿ ತಿಂದರೆ ಗ್ಯಾಸ್ಟ್ರಿಕ್, ಅಥವಾ ಟೈಮ್ ಸರಿಯಾಗಿ ಊಟ ಮಾಡದೆ ಹೋದರೆ ನಮಗೆ ಗ್ಯಾಸ್ಟ್ರಿಕ್ ಬರುತ್ತೆ, ಅದರಿಂದ ಸುಮಾರು ಸಮಸ್ಯೆಗಳು ಬರುತ್ತೆ. ಅಥವಾ ಬೆಳಗ್ಗೆ ಲೇಟಾಗಿ ಎದ್ದರೆ ಅಥವಾ ರಾತ್ರಿ ಲೇಟಾಗಿ ಮಲ್ಕೊಂಡ್ರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಇವನ್ನೆಲ್ಲ ನೀವು ತಲೆಗೆ ಹಾಕ್ಕೊಂಡಾಗ ಆರೋಗ್ಯಕ್ಕೆ ನಿಜವಾಗ್ಲೂ ಒಳ್ಳೆಯದಲ್ಲ. ನಿದ್ದೆ ಬರೋ ಟೈಮಲ್ಲಿ ಸುಖವಾಗಿ ಮಲ್ಕೊಳ್ಳಿ. ಅದನ್ನು ಟೈಮಿಗೆ ಫಿಕ್ಸ್ ಮಾಡಿಬಿಟ್ಟವ್ರು, 8 ಅವರ್ ಮಲಗಲೇಬೇಕು ಅಂತ. ನೀವು 4 ಅವರ್ ಆರಾಮ ಮಾಡ್ಕೊಳ್ಳಿ, 6 ಅವರ್, 8, 10 ಅವರ್. ಯಾಕಂದರೆ ಶರೀರಕ್ಕೆ ನಿದ್ದೆ ಯಾವಾಗ ಬೇಕೋ ಅದು ನಿದ್ದೆ ಬರೋಂಗೆ ಆಕಳಿಕೆ ಬರುತ್ತೆ, ಮಲ್ಕೋಬೇಕು, ಸುಸ್ತಾಗುತ್ತೆ, ಮಲ್ಕೊಂಬಿಡಿ. ಎಚ್ಚರ ಶರೀರಕ್ಕೆ ಗೊತ್ತು ಯಾವಾಗ ಎದ್ದೇಳಬೇಕು ಅಂತ. ಕೆಲವೊಬ್ರಿಗೆ 4 ಅವರ್ಗೆ ಎಚ್ಚರ ಆಗುತ್ತೆ, ಕೆಲವೊಬ್ರು 6 ಅವರ್ಗೆ ಎಚ್ಚರ ಆಗುತ್ತೆ, ಕೆಲವೊಬ್ರಿಗೆ 10 ಅವರ್ ಆದರೂ ಎಚ್ಚರ ಆಗೋಲ್ಲ. ಅಷ್ಟು ಅವರು ಅದಕ್ಕೆ ರೆಸ್ಟ್ ಬೇಕಾಗುತ್ತೆ, ಅದ್ರ ಪಾಡಕ್ಕದು ಹೋಗುತ್ತೆ. ಎದ್ದೇಳಿ ಊಟ, ಹೊಟ್ಟೆ ಹಸ್ದಾಗ ಊಟ ಮಾಡಿ. ಒಂದೇ ಒಂದು ಏನಪ್ಪ ಅಂದರೆ, ಒಂದು ಟಿಪ್ ಕೊಡ್ತೀನಿ ನಾನು. ಊಟ ಮಾಡುವಾಗ ನೀವು ಅಗಿತೀರಲ್ಲ, ಒಟ್ಟು 32 ಅಲ್ಲಿದೆ, 32 ಸಲಿರಿ ಅಗಿರಿ. ಅಗ್ದಾಗ ಏನಾಗುತ್ತೆ, ಆ ಸಲೈವ ಜೊಳ್ಳಿರುತ್ತೆ ನೋಡಿ, ಆವಾಗ ನೀವು ನುಂಗಿದಾಗ ನಿಮಗೆ ಮಧ್ಯಪ್ರದೇಶದಲ್ಲಿ ಕೆಲಸ ಕಮ್ಮಿ ಆಗುತ್ತೆ,
ಬೆಳಗ್ಗೆ ನಿಮಗೆ ಮೋಷನ್ ಚೆನ್ನಾಗಾಗುತ್ತೆ, ಹೆಲ್ತಿಂದು ಮೆಜಾರಿಟಿ ಸಮಸ್ಯೆ ಹೋಗ್ಬಿಡುತ್ತೆ. ಇಲ್ಲಿ ಸ್ಪಿರಿಚುವಲಾಗಿ ಒಂದು ಐಡಿಯಾ ಕೊಡ್ತೀನಿ, ನಾನು ಏನು ಪಾಲಿಸ್ತೀನೋ ಅದನ್ನು ಮಾತ್ರ ಹೇಳ್ತಿದ್ದೀನಿ. ನಾನು ಊಟ ಮಾಡುವಾಗ ಪ್ರಸಾದ ಅಂತ ತಗೊಳ್ಳಿ, ದೇವರ ನೈವೇದ್ಯ ಪ್ರಸಾದ ಅಂತ ಆ ಫೀಲ್ ಭಾವನೆಯಿಂದ ನೀವು ತಗೊಳ್ಳುವಾಗ ಒಂದೊಂದು ಸಲಿನೂ ಅಗಿಯುವಾಗ ನಾನು ಮಾಡೋದೇನು ಅಂದರೆ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಮೆಂಟಲಿ ನಾನು ರಿಪೀಟ್ ಮಾಡ್ತೀನಿ. ನೀವು ಇಷ್ಟ ದೇವರು ಯಾರೇ ಇರ್ಬೋದು ಅದನ್ನು ರಿಪೀಟ್ ಮಾಡಿ. ಅಥವಾ ನಾನು ದೇವ್ರು ನಂಬಲ್ಲಪ್ಪ ಅಂದರೆ ನೀವು ಒಳ್ಳೆ ಮನಸ್ಸಿನಿಂದ ಇಟ್ಕೊಂಡು ಪ್ರೀತಿಯಿಂದ ಅದನ್ನು ಚೆನ್ನಾಗಿ ಆ ರುಚಿನ ಅನುಭವಿಸಿ ನುಂಗಿ ಇಷ್ಟ ಮಾಡಿ. ಆರೋಗ್ಯ ವಿಲ್ ಬಿ ಟೇಕನ್ ಕೇರ್. ಎರಡನೇದು ನೀರಿನ ವಿಚಾರಕ್ಕೆ ಬರೋಣ. ಹಿಂದೆ ನಮ್ಮ ಋಷಿ ಮುನಿಗಳು ಎಲ್ಲೇ ಹೋದರೂ ಅವರು ಎಲ್ಲನೂ ತ್ಯಾಗ ಮಾಡಿದವರು, ಬಟ್ ಕಮಂಡಲ ಇರೋದು, ನೀರು ಮಾತ್ರ ಇರೋದು. ಅವ್ರು ಏನಾರು ವರ ಕೊಡಬೇಕಂದ್ರೂ ನೀರಿಂದನೇ ವರ ಕೊಡೋರು, ಶಾಪ ಕೊಡಬೇಕಂದ್ರೂ ನೀರಿಂದನೇ ಕೊಡೋರು. ನಮ್ಮ ತಾಯಿ ಗರ್ಭದಲ್ಲಿದ್ದಾಗ ನಾವು ಎಲ್ಲಿರ್ತೀವಿ, ನೀರು ಒಳಗಡೆನೇ ಇರ್ತೀವಿ, ಪ್ರೊಟೆಕ್ಷನ್ನು. ನಮ್ಮ ದೇಹದಲ್ಲಿ 70% ನೀರಿದೆ. ನಮ್ಮ ಭೂಮಿಲೂ 70% ನೀರಿದೆ. ಅಂದರೆ ನೀರು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಯೋಚನೆ ಮಾಡಿ. ಶಿವ ತಲೆ ಮೇಲೆ ಏನಿದೆ, ಗಂಗೆ, ನೀರು. ವಿಷ್ಣು ಎಲ್ಲಿ ಮಲಗಿದ್ದಾರೆ, ನೀರು. ಸೊ ನೀರು ಅಷ್ಟೊಂದು ಇಂಪಾರ್ಟೆನ್ಸ್. ಬ್ರಹ್ಮನೂ ಕಮಂಡಲ ಇಟ್ಕೊಂಡಿರ್ತಾರೆ, ಎಲ್ಲ ಕ್ರಿಯೇಷನ್ ನೀರಿಂದನೇ ಆಗೋದು. ಹಾಗಾಗಿ ನೀರು ಎಷ್ಟು ಇಂಪಾರ್ಟೆಂಟ್ ಅಂತ ಸೈಂಟಿಫಿಕ್ ಆಗಿ ನೋಡೋಣ ಅಂದಾಗ ಒಂದು ಅದ್ಭುತವಾದಂಥ ಡಿಸ್ಕವರಿ ಮಾಡಿದ ಒಬ್ಬ ಜಪಾನೀಸ್ ಸೈಂಟಿಸ್ಟು. ಆ ಸೈಂಟಿಸ್ಟು ಏನು ಡಿಸ್ಕವರ್ ಮಾಡಿದ್ರು ಅಂದರೆ, ನೀರಲ್ಲಿ ನಮ್ಮ ಭಾವಗಳು ಹೆಂಗಿರುತ್ತೋ ಅದ್ರ ತಕ್ಕಾಗಿ ನೀರು ಚೇಂಜ್ ಆಗುತ್ತೆ. ಒಳ್ಳೆ ಭಾವ ಇತ್ತು ಅಂದರೆ ಅದು ಅಮೃತ ಆಗುತ್ತೆ, ಕೆಟ್ಟ ಭಾವ ಇತ್ತು ಅಂದರೆ ಅದು ವಿಷ ಆಗುತ್ತೆ. ಅದೇ ಮೊಸರೋ ಇಮೋಟಸ್ ಅಂತ ನೀವು ಗೂಗಲಲ್ಲಿ ಒಟ್ಟು ಚೆಕ್ ಮಾಡೋದು, ಯೂಟ್ಯೂಬಲ್ಲಿ ಚೆಕ್ ಮಾಡಿ ಡೀಟೇಲ್ಸ್ ಸಿಗುತ್ತೆ ನಿಮಗೆ. ಸೊ ಆ ಭಾವದಿಂದ ನೀರು ಚೇಂಜ್ ಆಗುತ್ತೆ ಅಂದ ಮೇಲೆ, ಒಳಗಡೆ ಇರುವಂಥ ನೀರು ಅಮೃತನೂ ವಿಷನೂ ಮಾಡೋದು ನಮ್ಮ ಭಾವದಿಂದ ಚೇಂಜ್ ಆಗುತ್ತೆ ಅಂದ ಮೇಲೆ, ನಮ್ಮ ಶರೀರದಲ್ಲಿ 70% ನೀರು ಇರೋದ್ರಿಂದ ನಿಮ್ಮ ಭಾವ ಶುದ್ಧವಾಗಿತ್ತು, ನಮ್ಮ ಭಾವ ಸಾತ್ವಿಕತೆ ಇತ್ತು ಅಂದರೆ ಅಮೃತ ಆಗುತ್ತೆ. ಆ ಒಂದು ವಾತಾವರಣದಲ್ಲಿ ಯಾವುದೇ ರೋಗ ರುಜಿನಗಳು ಬರಲ್ಲ. ವಿಷ ತಗೊಂಡ್ರೂ ಅಮೃತ ಆಗೋಷ್ಟು ಕೆಪಾಸಿಟಿ ನಮಗೆ ಇರುತ್ತೆ. ಸೊ ನೀರನ್ನು ಸ್ವೀಕರಣೆ ಮಾಡುವಾಗ ತೀರ್ಥ ಆಗಿ ತಗೊಳ್ಳಿ. ನೀರು ಕುಡಿಯುವಾಗ ಕೂತ್ಕೊಂಡು ಕುಡೀರಿ, ತುಂಬ ಒಳ್ಳೆಯದು. ನಿಧಾನಕ್ಕೆ ಕುಡೀರಿ. ಕುಡಿಯುವಾಗಲೂ ಅದನ್ನು ಓಂ ನಮಃ ಶಿವ, ಓಂ ನಮಃ ಶಿವ, ಓಂ ನಮಃ ಶಿವ ಅಂದ್ಕೊಂಡು ಭಾವದಿಂದ ನೀರನ್ನು ಬಾಯಿ ಒಳಗಡೆ ಇಟ್ಕೊಂಡು ಅಂದ್ಕೊಂಡು ಮುಕ್ಕಳಿಸ್ಕೊಂಡು ಕುಡೀರಿ. ಕುಡಿದಾಗ ಏನಾಗುತ್ತೆ, ಶರೀರ ತೀರ್ಥ ಹೋಗಿ ಏನೇನು ಸಮಸ್ಯೆ ಇತ್ತು ಅವೆಲ್ಲ ರೆಕ್ಟಿಫೈ ಮಾಡುತ್ತೆ. ಅದೇ ಔಷಧಿ. ನೀವೇ ಕ್ರಿಯೇಟ್ರು. ಸೊ ಪ್ರಸಾದ, ತೀರ್ಥ ನಾವು ಏನು ಸ್ವೀಕರಿಸ್ತೋ ಅದನ್ನು ಮಾಡಿ. ಸ್ವಲ್ಪ ಶರೀರಕ್ಕೆ ನಮಗೆ ಎಕ್ಸಸೈಸ್ ಬೇಕು. ನನ್ನ ಮೆಥಡ್ ಏನಪ್ಪ ಅಂದರೆ, ಬೆಳಗ್ಗೆ ಸಂಜೆ ಜಪ ಯೋಗ ಮಾಡ್ತೀನಿ. ಹೆಂಗೆ ಅಂದರೆ ಜಪಥಾನ್ ಅಂತ ಹೆಸರಿಟ್ಬಿಟ್ಟಿದ್ದೀನಿ. ಮಂತ್ರನ ಜಪ ಮಾಡಿಕೊಂಡು ನಡಿತೀನಿ ನಾನು. ನೀವೇನು ಮಾಡಬೇಕು ಅಂದರೆ ವಾಕಿಂಗ್ ಮಾಡಲೇಬೇಕು. ವಾಕಿಂಗ್ನ ಒಂದು ಮಾಲೆ ಇಟ್ಕೊಂಡು ಜಪ ಮಾಡಿಕೊಂಡು ವಾಕಿಂಗ್ ಮಾಡಿ. ನಮ್ಮ ಇವಾಗ ಟಿ ವಿ ಚಾನಲ್ ಇದೆ ನೋಡಿ, ಟಿ ವಿ ಚಾನಲಲ್ಲಿ ನಾವು ಬೇರೆ ಚಾನಲ್ ಹಾಕಬೇಕು ಅಂದರೆ ರಿಮೋಟ್ ತೊಗೊಂಡು ನಾವು ಪ್ರೆಸ್ ಮಾಡ್ತೀವಿ. ಸೊ ಚಾನಲ್ಸ್ ಏನು ಬೇಕೋ ಅದನ್ನು ಹಾಕ್ಕೊಳ್ತೀವಿ. ನಮ್ಮ ಶರೀರಕ್ಕೆ ಟಿ ವಿ ರಿಮೋಟ್ ಇದ್ದಂಗೆ ನಮ್ಮ ಪಾದ. ವಾಕಿಂಗ್ ಮಾಡಿದಾಗ ಶರೀರ, ಲಿವರು, ಕಿಡ್ನಿ, ಹಾರ್ಟು ಎಲ್ಲ ಪಾರ್ಟ್ಸ್ಗಳ್ಗೂ ದ ಕಿಂಗ್ ಆಫ್ ಆಲ್ ಎಕ್ಸಸೈಸ್ ಇಸ್ ವಾಕಿಂಗ್. ಒಳ್ಳೆ ವಾಕಿಂಗ್ ಆಗುತ್ತೆ. ಶರೀರಕ್ಕೆ ಎಲ್ಲ ಮೂಲೆಗೂ ಎಕ್ಸಸೈಸ್ ಆಗುತ್ತೆ. ನಿಮಗೆ ಎನರ್ಜಿ ಲೆವೆಲ್ ಎನ್ಹ್ಯಾನ್ಸ್ ಆಗುತ್ತೆ. ಬಾಡಿ ಆಟೋಮೆಟಿಕ್ಕಾಗಿ ರಿಜನ್ವೇಟ್ ಆಗುತ್ತೆ. ಇದ್ರ ಜೊತೆಲಿ ಜಪ ಮಾಡ್ತಿದ್ದಾಗ ಸಾತ್ವಿಕತೆ ಇರುತ್ತೆ. ಜಪನೂ ಆಯಿತು, ವಾಕಿಂಗೂ ಆಯಿತು. ಬೆಳಗ್ಗೆ ಸಂಜೆ 2 ರೌಂಡ್ ಮಾಡಿ, ಅಥವಾ ಅಟ್ಲೀಸ್ಟ್ ಬೆಳಗ್ಗೆ 1 ರೌಂಡ್ ಆರೋ ಮಾಡಿ. ಇಷ್ಟೇ ಮಾಡಿ. ಬೇರೆ ಏನು ಹೊಸ್ದಾಗಿ ಸ್ಪೆಷಲಾಗಿ ಏನು ಮಾಡೋಕ್ಕೋಗ್ಬೇಡಿ. ಮಾಡ್ಬೇಕು ನಿಮ್ಮ ಇಷ್ಟ, ಅದು ನಿಮ್ಮ ಚಾಯ್ಸ್ ಅದು. ಮತ್ತು ಏನು ನಿಮ್ಮ ನಂಬಿಕೆ
ಮನುಷ್ಯ ಕಂಡುಹಿಡಿದಿರುವಂತಹ ಒಂದು ಸಿಸ್ಟಮಲ್ಲಿ ಇದು, ಅದಕ್ಕಿಂತ ದೇವ್ರು ಕಂಡುಹಿಡಿದಿರೋ ಸಿಸ್ಟಮಲ್ಲಿ ಇಟ್ಕೊಳ್ಳಿ. ಸೂರ್ಯನಿಗೆ ನಿಮ್ಮ ಬಾಡಿ ಎಕ್ಸ್ಪೋಸ್ ಆಗಬೇಕು ಬೆಳಗಿನ ಜಾವ, ಒಳ್ಳೆ ಫ್ರೆಶ್ ಏರ್ ತೊಗೋಬೇಕು, ಒಳ್ಳೆ ನೀರು ಕುಡಿಬೇಕು, ಒಳ್ಳೆ ಆಹಾರ ಸೇವನೆ ಮಾಡಬೇಕು. ಅದನ್ನು ನಂಬಿ ಹೊರತು ಈ ಪ್ಯಾಕ್ಡ್ ಬರುತ್ತಲ್ಲ ಅದನ್ನು ಯೋಚನೆ ಮಾಡಿ, ಆ ಥರದ್ದು ತೊಗೋಬೇಡಿ. ಫ್ರೆಶ್ ಆಗಿರೋದನ್ನ ನೀವು ಸ್ವೀಕರಣೆ ಮಾಡಿ. ರುಚಿಯಾಗಿ ತಿನ್ನಿ. ಇದು ತಿನ್ನಬಾರ್ದು ಅದು ತಿನ್ನಬಾರ್ದು ಅಂತ ಏನೋ ನೀವು ಡಿಫ್ರೆನ್ಷಿಯೇಟ್ ಮಾಡಬೇಡಿ. ಹೊರಗಡೆ ಎಲ್ಲರೂ ಹೋಗಿದ್ದಾರೆ, ಯಾವುದೋ ಹೋಟೆಲಿಗೆ ಏನು ಎಣ್ಣೆ ಹಾಕೋರು ಹೆಂಗೆ ಮಾಡೋರು ಅದು ತುಂಬ ತಲೆ ಕೆಡಿಸ್ಕೊಬೇಡಿ. ಪ್ರಸಾದ ಅಂತ ನೀವು ಫೀಲಲ್ಲಿ ತೊಗೊಂಡಿದ್ದ ಕೂಡಲೇ ಏನೇನು ನೆಗೆಟಿವಿಟಿ ಇತ್ತು ಅದು ಹೋಗ್ಬಿಡುತ್ತದು. ಯಾಕಿದನ್ನು ಹೇಳ್ತಾ ಇದ್ದೀನಿ ಅಂದರೆ, ಆರೋಗ್ಯ ವಿಚಾರವಾಗಿ ಸುಮಾರು ಜನ ಫೋನ್ ಮಾಡ್ತಿರ್ತಾರೆ. ನಮ್ಮದಲ್ಲಿ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಇದೆ. ಆ ಟ್ರೈನಿಂಗ್ ಪ್ರೋಗ್ರಾಮಲ್ಲಿ ನಾನು ಟ್ರೈನಿಂಗ್ ಹೆಂಗೆ ಹೇಳ್ಕೊಡ್ತೀನಿ ಅಂದರೆ, ಯಾವುದೇ ಕಾಯಿಲೆನ ನಾವು ಹೆಂಗೆ ರಿವರ್ಸ್ ಮಾಡ್ಬೋದು, ಬಟ್ ಮೆಡಿಸಿನ್ಸ್ ಅಲ್ಲ. ಐ ಆಮ್ ನಾಟ್ ಎ ಡಾಕ್ಟರ್, ಮೆಡಿಸಿನ್ಸ್ ಕೊಡಲ್ಲ. ಹೆಂಗೆ ನಮ್ಮ ಭಾವನೆಗೂ ಆ ಡಿಸೀಸ್ಗೂ ಲಿಂಕ್ ಇದೆ. ಕೋಪದಿಂದ ಏನೇನು ಕಾಯಿಲೆ ಬರುತ್ತೆ, ಹೊಟ್ಟೆ ಕಿಚ್ಚಿಂದ ಏನೇನು ಕಾಯಿಲೆ ಬರುತ್ತೆ, ಯೋಚನೆ ಮಾಡೋದ್ರಿಂದ ಏನೇನು ಕಾಯಿಲೆ ಬರುತ್ತೆ. ಸೊ ಇದನ್ನು ಹೆಂಗೆ ರಿವರ್ಸ್ ಮಾಡೋದು, ಇದರಿಂದ ಹೆಂಗೆ ಹೊರಗಡೆ ಬರೋದು, ಅದು ಹೊರಗಡೆ ಬಂದಿದ್ದ ಕೂಡಲೇ ಆಟೋಮೆಟಿಕ್ಕಾಗಿ ನಮಗೆಲ್ಲನೂ ಒಳ್ಳೆಯದಾಗುತ್ತೆ. ಶರೀರವಾಗಿ ಎಲ್ಲ ರೋಗ ರುಜಿನಗಳು ವಾಸಿ ಆಗುತ್ತೆ. ಎಷ್ಟೊಂದು ಉದಾಹರಣೆ ಇದೆ ಅದಕ್ಕೆ. ನಮ್ಮಲ್ಲಿ ರಾಜಯೋಗದಲ್ಲಿ ಯಮ ನಿಯಮ ವಿಲ್ ಪ್ಲೇ ಮೇಜರ್ ರೋಲ್. ನೀವು ಯಾವುದೇ ರಿಲಿಜನ್ ತೊಗೊಳ್ಳಿ, ಯಾರೋ ಒಬ್ಬ ರಿಯಲೈಸ್ಡ್ ವ್ಯಕ್ತಿ ಸೋಲ್ ತೊಗೊಳ್ಳಿ, ಅವ್ರು ಹೇಳೋದು ಏನು ಅಂತಾರಂದರೆ, ಒಳ್ಳೆ ಗುಣಗಳನ್ನ ಅಳವಡಿಸ್ಕೊಳ್ಳಿ. ಆ ಗುಣಗಳನ್ನ ಅಳವಡಿಸ್ಕೊಂಡ್ರೆ ನಮ್ಮ ಬಸವಣ್ಣವ್ರು ಇರ್ಬೋದು, ಜೀಸಸ್ ಇರ್ಬೋದು, ಬುದ್ಧ, ಮಹಾವೀರ್, ಜೈನು, ಅವ್ರು ಎಲ್ಲರೂ ಹೇಳಿರೋದು ಇಂತಿಂಥ ಒಂದು ಕ್ಯಾರೆಕ್ಟರ್ಗಳ್ನ ಲಿಫ್ಟ್ ಮಾಡಿ ಡೆವಲಪ್ ಮಾಡಿ ಗುಣಗಳನ್ನ ಅಳವಡಿಸ್ಕೊಳ್ಳಿ ಅಂತ. ಅದು ಆಗಿದ್ದ ಕೂಡಲೇ ಆಟೋಮೆಟಿಕ್ಕಾಗಿ ನಮ್ಮ ಶರೀರ ಮನಸ್ಸು ಎನರ್ಜೆಟಿಕ್ಕಾಗಿರುತ್ತೆ. ನಮ್ಮಲ್ಲಿ ಇವಾಗ ಇಮ್ಯೂನ್ ವೆಲ್ ಬೀಯಿಂಗ್ ಮೂಮೆಂಟ್ ಅಂತ ಮಾಡ್ತಾಯಿದ್ವಿ. ಇಮ್ಯೂನ್ ವೆಲ್ ಬೀಯಿಂಗ್ ಮೂಮೆಂಟು ಅಂದರೆ ನಿಮ್ಮ ಇಮ್ಯುನಿಟಿ ಬೂಸ್ಟ್ ಆಗೋಬಿಟ್ರೆ ಆಟೋಮೆಟಿಕ್ ಏನು ಕಾಯಿಲೆಗಳು ಬರೋಲ್ಲ. ಇಮ್ಯುನಿಟಿ ಹೆಂಗೆ ಬೂಸ್ಟ್ ಮಾಡೋದು? ಏನು ಟ್ಯಾಬ್ಲೆಟ್ ತೊಗೊಂಡ್ರೆ ಟಕ್ಕಂತ ಬೂಸ್ಟ್ ಆಗಿಬಿಡುತ್ತಾ? ಇಲ್ಲ. ಇಮ್ಯುನಿಟಿ ಬೂಸ್ಟ್ ಆಗೋದು ಏನು ಬಂದರೂ ಶೇಕ್ ಆಗಬಾರ್ದು. ನಿಮ್ದು ಏನೇ ಕಷ್ಟ ಕಾರ್ಪಣ್ಯ ಇದ್ರೂ ನಿಮಗೆ ಕೆಳಗಡೆ ಹೋಗ್ತಿರೋ ನಂಬರ್ಗೆ ಫೋನ್ ಮಾಡಿ ಕಾಲ್ ಮಾಡಿಬಿಟ್ಟು ಭೇಟಿಯಾಗಿ ಅದಕ್ಕೆ ಸೊಲ್ಯೂಷನ್ ಹುಡ್ಕೋಣ. ಇಬ್ಬರು ಸೇರ್ಕೊಂಡು ಸೊಲ್ಯೂಷನ್ ಹುಡ್ಕೋಣ ಹೊರತು ಯಾವುದೇ ಕಾರಣಕ್ಕೂ ಅಯ್ಯೋ ನನಗೇನು ದಾರಿ ಕಾಣಿಸ್ತಿಲ್ಲ, ನನ್ನ ಲೈಫ್ ಹಿಂಗೆ ಆಗೋಯ್ತು, ನಮ್ಮ ಮುಂದೆ ನನ್ನ ಭವಿಷ್ಯ ಏನಪ್ಪ ಅದಿದು, ಅಷ್ಟೊಂದು ಟೆನ್ಷನ್ ಆಗ್ಬಿಡ್ರಿ. ಲೈಫ್ ಇರೋದು ಸ್ವಲ್ಪ ದಿನ ಮಾತ್ರ. ಎಂಜಾಯ್ ಮಾಡಿ, ಪ್ರತಿ ಕ್ಷಣ ಪ್ರತಿ ಮೂಮೆಂಟ್ನು ಎಂಜಾಯ್ ಮಾಡಿ. ಯಾಕೆ ಅಂದರೆ ಆರೋಗ್ಯಕರವಾಗಿತ್ತು ಅಂದರೆ ನಮ್ಮ ಒಂದು ಜರ್ನಿಲಿ ನಾವು ಲಾಂಗ್ ಟರ್ಮಲ್ಲಿ ನಾವು ಎಂಜಾಯ್ ಮಾಡ್ಬೋದು. ನಮಗೇನೇನು ಆಸೆ ಆಕಾಂಕ್ಷೆಗಳಿದೆ ಅವನ್ನೆಲ್ಲ ಪೂರೈಸ್ಕೋಬೋದು. ಸಾಧನೆ ಮಾಡಬೇಕು, ಸಾಧನೆ ಎಲ್ಲ ಅವೆಲ್ಲ ದೊಡ್ಡ ಪದಗಳು, ಆ ಪದಗಳು ಬೇಡ. ಚೆನ್ನಾಗಿರಬೇಕು, ನೆಮ್ಮದಿಯಾಗಿ ಖುಷಿಯಾಗಿ ಆನಂದವಾಗಿರಬೇಕು. ನಮ್ಮದು ಆ ಶರೀರನೇ ಸರಿ ಇಲ್ಲ ಅಂದ್ಬಿಟ್ಟು ನಾವು ಕೋಟಿಗಟ್ಟಲೆ ಏನೋ ದುಡ್ದುಬಿಟ್ಟು ಏನು ಮಾಡ್ತೀರ ನೀವು? ಪ್ರಯೋಜನ ಇಲ್ಲ. ಸೊ ಅಷ್ಟು ದುಡ್ಡಿದೆ, ನನಗೆ ಈ ಕಾಯಿಲೆಗಳು ವಾಸಿ ಆಗಬೇಕು ಅಂದರೆ ಏನಾದ್ರು ವಾಸಿ ಆಗುತ್ತಾ? ಸಾಧ್ಯ ಇಲ್ಲ. ನಮ್ಮ ದೇಶದ ಅತೀ ಶ್ರೀಮಂತರುಗಳು ಅವ್ರ ಮನೇಲಿ ಎಷ್ಟೊಂದು ಜನ ಕಾಯಿಲೆ ಇದೆ, ಅವ್ರಿಗೂ ಕಾಯಿಲೆಗಳಿದೆ, ದುಡ್ಡಿದೆ, ವಾಸಿ ಮಾಡೋಕ್ಕಾಯ್ತು ಆಗಿಲ್ಲ, ಆಗೋದೂ ಇಲ್ಲ. ಸೊ ಎಲ್ಲಿ ಶ್ರೀಮಂತಿಕೆ ಅಂದರೆ ಪ್ರತಿಯೊಬ್ಬ ಮನುಷ್ಯನೂ ಕರೋಡಪತಿನೇ. ಏನಕ್ಕೆ ಅಂದರೆ ನಮ್ಮ ಕಣ್ಣಿನ ಬೆಲೆ ಎಷ್ಟಿದೆ ಗೊತ್ತಾ? ಕಿಡ್ನಿ ಬೆಲೆ ಎಷ್ಟಿದೆ? ರಕ್ತದ ಬೆಲೆ ಎಷ್ಟಿದೆ? ದೇವರು ನಮಗೆ ಕೋಟಿ ಕೋಟಿ ಕೊಟ್ಬಿಟ್ಟು ಕಳಿಸಿದ್ದಾನೆ. ನಾವು ಕೋಟ್ಯಾಧಿಪತಿಗಳು. ಅದನ್ನು ಚೆನ್ನಾಗಿಟ್ಕೋಬೇಕು, ಮೇಂಟೈನ್ ಮಾಡಬೇಕು ಅಂದರೆ ನೀವು ಆನಂದವಾಗಿರಬೇಕು, ಖುಷಿಯಾಗಿರಬೇಕು, ನೆಮ್ಮದಿಯಾಗಿ ಮಲ್ಕೋಬೇಕು, ಒಳ್ಳೆ ಊಟ ಮಾಡಬೇಕು, ಯಾರಿಗೂ ಕೆಟ್ಟದ್ದು ಬಯಸಬಾರ್ದು, ಒಳ್ಳೆಯದನ್ನೇ ಮಾಡ್ತಾಯಿರಬೇಕು. ಶತ್ರುಗೂ ಒಳ್ಳೆಯದಾಗಲಿ ಅಂತ ನೀವು ನಿಮ್ಮ ಜೀವನದಲ್ಲಿ ಒಂದು ಸಂಕಲ್ಪ ಮಾಡ್ಕೊಂಬಿಡಿ. ನಿಮ್ಗೆ ಯಾವುದೇ ರೋಗ ರುಜಿನಗಳು ಬರಲ್ಲ, ಇರೋದನ್ನು ರಿವರ್ಸ್ ಆಗಿಬಿಡ್ತೈತೆ. ಇದು ನನ್ನ ವೇ ಆಫ್ ಲೀಡಿಂಗ್ ದಿ ಲೈಫ್ ಸ್ಟೈಲು. ನಮಗೆ ಭಯ ಆಯಿತು, ಭಯ ಆಗಿದ್ಕೊಳ್ಳಿ ಏನಾಗುತ್ತೆ ಇಲ್ಲಿ ಎದೆ ಬಡ್ತ ಜಾಸ್ತಿ ಆಗುತ್ತೆ. ಭಯ ಆಗೋದು ಯಾವಾಗ? ನಾವು ಏನಾರೋ ತಪ್ಪು ಮಾಡಿದ್ರೆ ಆವಾಗ ಭಯ ಆಗುತ್ತೆ. ಸಿಗಾಕೊಂಬಿಟ್ರೆ, ಲಂಚ ತೊಗೊಂಬಿಟ್ಟಿದ್ದೀನಪ್ಪ, ಸಿಗಾಕೊಂಬಿಟ್ರೆ, ಅವ್ರು ಮೋಸ ಮಾಡಿಬಿಟ್ಟಿದ್ದೀನಪ್ಪ, ಸಿಗಾಕೊಂಬಿಟ್ರೆ, ಗೊತ್ತಾಗ್ಬಿಟ್ರೆ, ನಮ್ಮ ಮರ್ಯಾದೆ ಹೋಗ್ಬಿಟ್ರೆ, ಅನೈತಿಕವಾದ ಸಂಬಂಧ ಇದೆ, ಸಿಗಾಕೊಂಬಿಟ್ರೆ,
ಈ ಭಯದಿಂದ ಎದೆ ಬಡಿತ ಜಾಸ್ತಿ ಆಗುತ್ತೆ, ಬೆವರು ಕಿತ್ಕೊಳ್ಳುತ್ತೆ, ಬಾಯಲ್ಲಿ ನೀರಿನ ಅಂಶ ಕಮ್ಮಿ ಆಗುತ್ತೆ, ಒಣಗೋಗುತ್ತೆ. ಇದರ ಜೊತೆಯಲ್ಲಿ ನಿದ್ದೆ ಬರಲ್ಲ. ಮುಂದೆ ಏನಪ್ಪ ಏನಾಗುತ್ತೋ ಹಿಂಗಾಗುತ್ತೋ ಏನು ಎತ್ತ ಹಂಗೆ ಅಂತ. ಈ ಒಂದು ಪ್ರೋಸೆಸ್ಸಲ್ಲಿ ನಮ್ಮ ಶರೀರ ಇಂಬ್ಯಾಲೆನ್ಸ್ ಆಗುತ್ತೆ. ಇಂಬ್ಯಾಲೆನ್ಸ್ ಆದಾಗ ನ್ಯಾಚುರಲಾಗಿ ಬಿ ಪಿ ಹೆಚ್ಚಿಗೆ ಆಗುತ್ತೆ, ಶುಗರಿಂದ ಇಶ್ಯೂ ಬರುತ್ತೆ, ಕೊಲೆಸ್ಟ್ರಾಲ್ ಬರುತ್ತೆ, ಹಾರ್ಟ್ ಪ್ರಾಬ್ಲಮ್ ಬರುತ್ತೆ, ಆಮೇಲೆ ಇದು ಅಲ್ಸರಿಂದ ಶುರು ಆಗುತ್ತೆ, ಗ್ಯಾಸ್ಟ್ರಿಕ್ ಬರುತ್ತೆ, ಎಲ್ಲ ರೋಗಗಳು ಬರುತ್ತೆ. ಇವರೆಲ್ಲ ಬ್ರದರ್ ಸಿಸ್ಟರ್ಸ್ ಇದ್ದಂಗೆ. ಒಂದು ಸಲ ಒಬ್ಬ ಕೆಟ್ಟವನು ಒಳಗಡೆ ಸೇರಿಕೊಂಡ ಅಂದರೆ ಅವನ ಜೊತೆಲಿ ಅವ್ನ ಫ್ರೆಂಡ್ಸ್ನೆಲ್ಲ ಕರ್ಕೊಂಬಂದ್ಬಿಡ್ತಾನೆ. ಸೊ ಭಯ ಆಗುವಂಥ ವಿಚಾರನ ಮಾಡಕ್ಕೆ ಹೋಗ್ಬಿಡಿ. ಕಮಿಷನ್ಗೋಸ್ಕರ ರಿಯಲ್ ಎಸ್ಟೇಟಲ್ಲಿ ಚೀಟ್ ಮಾಡೋದು, ಊಟದಲ್ಲಿ ನೀವು ಅದು ಇದು ಬೆರಕೆ ಮಾಡಿಬಿಟ್ಟು ಕಮ್ಮಿ ರೇಟಲ್ಲಿ ಅದನ್ನು ಮಾಡಿಬಿಟ್ಟು ಜಾಸ್ತಿ ರೇಟಲ್ಲಿ ಮಾರುವಂಥದ್ದು ಪದಾರ್ಥಗಳು, ಮೆಡಿಸಿನ್ಗಳಲ್ಲಿ ನಿಮಗೆ ಅವ್ರಿಗೆ ಒಳ್ಳೇದಾಗುತ್ತೆ ಕೆಟ್ಟದಾಗುತ್ತೆ ಅಂತ ಗೊತ್ತಿದ್ರೂ ಕೂಡ ಮೆಡಿಸಿನ್ನ ಮಾಡಿಬಿಟ್ಟು ಸೇಲ್ ಮಾಡೋವಂಥದ್ದು, ಅಥವಾ ಸರ್ಕಾರದಲ್ಲಿ ಲಂಚ ತೊಗೊಳ್ಳೋವಂಥದ್ದು. ಇವೆಲ್ಲ ವಾತಾವರಣಗಳು ಏನಾಗುತ್ತೆ ಅಂದರೆ ಶರೀರಕ್ಕೆ ಆರೋಗ್ಯ ಹಾನಿಕರವಾಗುತ್ತೆ. ಇದ್ರ ಜೊತೆಯಲ್ಲಿ ನಿಮಗೆ ಮುಂದದ್ದು ಯೋಚನೆ, ಮುಂದೆ ಏನಪ್ಪ ಮಾಡಬೇಕು ಅಂತ ಫ್ಯೂಚರ್ ಬಗ್ಗೆ, ಕೆರಿಯರ್ ಬಗ್ಗೆ ಈ ಭಯ ಅನ್ನೋದು ಎಲ್ಲ ಆಗ್ತಾರೆ ಅಂದರೆ ಸ್ಕೂಲಿಂದ ಶುರು ಆಗುತ್ತೆ. ಆ್ಯಕ್ಚುಲಿ ಮನೆಯಿಂದನೇ ಶುರು ಆಗುತ್ತೆ. ನೋಡು, ಊಟ ಮಾಡ್ದು ಹೋದರೆ ದೆವ್ವ ಬರುತ್ತೆ, ಊಟ ಮಾಡು ಅಲ್ಲೇ ಎದುರಿಸ್ಬಿಡ್ತಾರಲ್ಲಿ. ಅದಾದಮೇಲೆ ರಾತ್ರಿ ಕತ್ಲೆ ಟೈಮಲ್ಲಿ ನೀನು ಏನಾರು ಇದು ಮಾಡದೆ ಹೋದರೆ ನೋಡು ಹೊರಗಡೆ ಹಾಕ್ಬಿಡ್ತೀನಿ ನಾನು ಕತ್ಲೆಯಲ್ಲಿ, ಭಯ ಶುರು ಆಗುತ್ತೆ. ಆ ಭಯದ ವಾತದಲ್ಲಿ ಅಪ್ಪಂಗೆ ಹೇಳ್ತೀನಿ ನೋಡು, ಅಪ್ಪಂಗೆ ಹೇಳ್ತೀನಿ, ಅಮ್ಮಂಗೆ ಹೇಳ್ತೀನಿ ನೋಡು. ಈ ಭಯದಲ್ಲಿ ನಮ್ಗೆ ಬೆಳೆಸಿ ನಂತರ ಸ್ಕೂಲ್ ತೊಗೊಂಡೋಗ್ತೀವಿ. ಸ್ಕೂಲ್ಗೆ ಹೋದಾಗ ಹೋಮ್ವರ್ಕ್ ಮಾಡಿದೆ ಹೋದರೆ ಹೋಮ್ವರ್ಕ್ನ ಏನಕ್ಕೆ ಮಾಡಿಲ್ಲ, ಹೆಂಗೆ ಅವ್ನಿಗೆ ಮಾಡಿಸೋದು ಅನ್ನೋದಕ್ಕೋಸ್ಕರನೇ ಟೀಚರ್ ಇರೋದು. ಅದ್ಬಿಟ್ಟು ಬ್ರಿಂಗ್ ಯುವರ್ ಪೇರೆಂಟ್ಸ್ ಟುಮಾರೋ, ನಿಮ್ಮ ಅಪ್ಪ ಅಮ್ಮನ ಕರ್ಕೊಂಬ, ಪೇರೆಂಟ್ಸ್ ಮೀಟಿಂಗ್ ಇದೆ, ಶುರು ಆಯಿತು ಅವ್ನಿಗೆ. ಅಲ್ಲಿಂದ ಶುರು ಆಯಿತು ಕಾಯಿಲೆಗಳು ಶುರು ಆಗೋದು. ಅದು ಕಾಯಿಲೆ ಶುರು ಮಾಡೋದಕ್ಕೆ ಬೀಜ ಹಾಕೋದೆ ತಂದೆ ತಾಯಿ ಟೀಚರ್ಗಳು ಹಾಕೋದು, ಅಲ್ಲಿಂದ ಶುರು ಆಗುತ್ತೆ. ಆಮೇಲೆ ಮುಂದೆ ಹೋಗ್ತಿದ್ದಂಗೆ 10th ಬರುತ್ತೆ. ಟೆಂತು ಏನಿಲ್ಲ, 10th ಅಷ್ಟೇ ಅನ್ನೋದ್ರಿಂದನೇ ಸಮಸ್ಯೆ ಆಗೋದು. ಅದಾದಮೇಲೆ PUC ಬರುತ್ತೆ. PUC ಬಂದಿದ್ಕೊಳ್ಳಿ ಏನಾಗುತ್ತೆ, ವೆರಿ ವೆರಿ ಇಂಪಾರ್ಟೆಂಟ್ PUC. ಯಾಕಂದರೆ ಅದರಿಂದನೇ ನೆಕ್ಸ್ಟ್ ಏನು ಮಾಡೋದು ಅಂತ ನಾವು ಡಿಸೈಡ್ ಮಾಡಬೇಕು. ರೋಡಲ್ಲಿ ಇಂಥವರೆಲ್ಲ ಕೂತಿದ್ದಾರೆ, ಅವ್ರ ಮುಂದೆ ಮರ್ಯಾದೆ ಉಂಟೋಗುತ್ತೆ, ರ್ಯಾಂಕಿಂಗ್ ಬರಬೇಕು. ಅದಾದಮೇಲೆ ಎಂಟ್ರೆನ್ಸ್ಗಳು, CET ಬರೀಬೇಕು, ನೀಟ್ ಬರೀಬೇಕು. ಇವನ್ನೆಲ್ಲನೂ ಕ್ರಿಯೇಟ್ ಮಾಡಿ ನಮ್ಮನ್ನು ಪೇಷಂಟಾಗಿ ಮುಂದೆ ಬಿಸ್ನೆಸ್ ಮಾಡೋದಕ್ಕೇ ಮಾಡಿರುವಂಥದ್ದು ಸಿಸ್ಟಮ್ಮು. ಆಮೇಲೆ ಏನಾಗುತ್ತೆ, ಡಿಗ್ರಿ ಆಗುತ್ತೆ, ಅಲ್ಲೂ ಅದೇ ಟೆನ್ಷನ್ನು. ನೆಕ್ಸ್ಟ್ ಬರುತ್ತೆ ಜಾಬ್ ಸಿಗಬೇಕು, ಅಲ್ಲಿ ಟೆನ್ಷನ್ನು, ಅಲ್ಲಿ ಈ ಟೆನ್ಷನ್, ಭಯ ಟೆನ್ಷನಲ್ಲೇ ಕೊನೆಗೆ ಮದುವೆ ಆಗಲೇಬೇಕು. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನು. ಮದುವೆ ಆಗಿ ಅವ್ನ ಮಕ್ಕಳು ಮತ್ತು ಯಥಾ ಪ್ರಕಾರ ಲೈಫ್ ಸೈಕಲ್, ಅವ್ರ ಮಕ್ಕಳು ನಾವು ಏನೋ ಅನುಭವಿಸೋ ಅದು ಅವ್ರಿಗೆ ನಾವು ದಾರಿ ಹಾಕೋದು, ನೋಡು ಅಂತ ನಾವು ಮತ್ತೆ ಅವ್ರು ಕೊಡೋದು. ಈ ವಾತಾವರಣನ ಕ್ರಿಯೇಟ್ ಮಾಡಿ, ಸಿಸ್ಟಮ್ನ ಮಾಡಿ, ಬಿಸ್ನೆಸ್ನ ನಾವು ಯಾರು ಕೊಡ್ತಾಯಿದ್ದೀವಿ, ಅಲ್ಲಿ ಯಾವ ಇಂಡಸ್ಟ್ರಿಗೆ ಕೊಡ್ತಾಯಿದ್ದೀವಿ, ಹೆಲ್ತ್ ಇಂಡಸ್ಟ್ರಿಗೆ ಕೊಡ್ತಾಯಿದ್ದೀವಿ. ಕ್ರಿಯೇಟ್ ಮಾಡಿದ್ದು ಬೇರೆ ಇಂಡಸ್ಟ್ರಿ, ಕೆಟ್ಟ ಹೆಸರು ಬರೋದು ಹೆಲ್ತ್ ಇಂಡಸ್ಟ್ರಿಗೆ. ಪಾಪ ಹೆಲ್ತ್ ಇಂಡಸ್ಟ್ರಿ ಅವ್ರು ಏನು ಮಾಡಿದ್ರು, ಇದ್ರ ಬಗ್ಗೆ ಸ್ವಲ್ಪ ಚಿಂತನೆಯನ್ನು ಮಾಡಿದ್ದೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಎಂಟೈರ್ ಸಿಸ್ಟಮ್ ಚೇಂಜ್ ಆಗಬೇಕು. ಮೊನ್ನೆ ರೀಸೆಂಟಾಗಿ ನನ್ನ ಫ್ರೆಂಡ್ಗೊಂದು ಮೆಸೇಜ್ ಬಂತು. ಆ ಮೆಸೇಜಲ್ಲಿ ನೀವು ಟ್ಯಾಕ್ಸ್ ಕಟ್ಟಿಲ್ಲ, ಪ್ರಾಪರ್ಟಿ ಟ್ಯಾಕ್ಸು, ಅದು ಕಟ್ಟದೇ ಇರೋದ್ರಿಂದ ಏನು ಅದು 1 year 2 years ಕಟ್ಟಿಲ್ವಂತೆ, ನಿಮ್ಮ ಪ್ರಾಪರ್ಟಿ ಆಕ್ಷನ್ ಮಾಡ್ತೀವಿ ಅಂತ. ಅವನಿಗೆ ಭಯ ಎತ್ಕೊಂಡ್ಬಿಡ್ತು. ನಂಗೆ ಫೋನ್ ಮಾಡೋದು ಟೆನ್ಷನ್ ಆಗಿ, ಹಂಗೆ ಆಕ್ಷನ್ ಆಗ್ತಾರಂತೆ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಿಲ್ಲ ಅಂತ. ಯೋಚನೆ ಮಾಡಿರಿ, ಅದು ಅವ್ನ ಪ್ರಾಪರ್ಟಿ ಹಬ್ಬ ಅಂದರೆ ಒಂದು 15 ಕೋಟಿ ಇದೆ, ಟ್ಯಾಕ್ಸ್ ಒಂದು 20-25 ಸಾವಿರನೂ ಇರ್ಬೋದು. ಆಕ್ಷನ್ ಆಗ್ತೀವಿ ಅಂದರೆ ಏನಾಗಬಾರ್ದು ಮನುಷ್ಯನ ವಾತಾವರಣ. ಈ ವಾತಾವರಣ ಕ್ರಿಯೇಟ್ ಮಾಡ್ತಿರೋದ್ರಿಂದನೇ ರೋಗ ರುಜಿನಗಳು ಹೆಚ್ಚಾಗ್ತಿರೋದು. ನಾವು ಯಾವಾಗಲೂ ಖುಷಿ ಆನಂದವಾದಂಥ ವಾತಾವರಣದಲ್ಲಿ ಇರಬೇಕು. ಆ ವಾತಾವರಣ ಯಾರು ಮಾಡಬೇಕಾಗಿರೋದಲ್ಲಿ ಸರ್ಕಾರ, ರೂಲ್ಸು ರೆಗ್ಯುಲೇಷನ್ ಪಾಲಿಸಿ. ಅದಕ್ಕೋಸ್ಕರನೇ ನಾವುಗಳು ಎಲೆಕ್ಷನಲ್ಲಿ ಅವ್ರಿಗೆ ಅಪಾಯಿಂಟ್ ಮಾಡಿಬಿಟ್ಟು ಮಾಡಿ ಅಂತ ಹೇಳೋದು. ಅದು ಬಿಟ್ಬಿಟ್ಟು ನಮ್ಮನ್ನು ಕಂಟ್ರೋಲ್ ಮಾಡಿ ಅಂತ ನಾವು ಹೇಳಿಲ್ಲ ನಾವು. ಬಟ್ ಏನಾಗ್ತಿದೆ, ಅವ್ರು ಬಂದು ನಮ್ಮನ್ನು ಕಂಟ್ರೋಲ್ ಮಾಡ್ತಾವ್ರೆ. ಈ ವಾತಾವರಣದಿಂದ ಹೆಲ್ತ್ಗೂ ಇದಕ್ಕೂ ಹೆಂಗೆ ಲಿಂಕ್ ಬರುತ್ತೆ ಅನ್ನೋದು ನಿಮ್ಗೆ ಯಾಕೆ ಶೇರ್ ಮಾಡ್ತಾಯಿದ್ದೀನಿ ಅಂದರೆ, ಆರೋಗ್ಯ ಅನ್ನೋದು
ನಾವುಗಳು ಕ್ರಿಯೇಟ್ ಮಾಡೋ ಜೊತೆಲಿ ಹೊರಗಡೆ ಸಿಸ್ಟಮ್ನು ಹೆಂಗೆ ನಮ್ಗೆ ಸಪೋರ್ಟ್ ಮಾಡ್ತೀವಿ ನಮ್ಗೆ ರೋಗ ಬರೋಂಗೆ ಅಂತ ನಿಮ್ಗೆ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ. ಇದಕ್ಕೋಸ್ಕರ ಇಂಥ ಒಂದು ವಾತಾವರಣದಲ್ಲಿ ನಮಗೇನೂ ಆಗಬಾರ್ದು ಅಂದರೆ ಹೆದರಬಾರ್ದು, ಏನೇ ಕಾರಣಕ್ಕೂ ಹೆದರಬಾರ್ದು. ಆ ಭಯನೇ ದೊಡ್ಡದು ನಮಗೆ ರೋಗ ರುಜಿನ ಬರೋದಕ್ಕೆ ಮೂಲ ಕಾರಣ. ಭಯ ನಮ್ಮನ್ನು ನೋಡಿ ಹೆದರಬೇಕು. ಆ ನಿಟ್ಟಿನಲ್ಲಿ ನಾವು ಸ್ಟ್ರಾಂಗ್ ಆಗಿರಬೇಕು, ಮೆಂಟಲಿ ಆ್ಯಂಡ್ ಇಮೋಷ್ನಲಿ. ಇದೇನೋ ಇದು ಮಾನ ಮರ್ಯಾದೆ ಹೋಯ್ತು. ಏನು ಮಾನ ಮರ್ಯಾದೆ ಹೇಳಿ? ನೀವು ಯಾರು ಅನ್ನೋದು ಜನಕ್ಕೆ ಟೈಮೇ ಇಲ್ಲ ಯೋಚನೆ ಮಾಡೋದಕ್ಕೆ. ಎಲ್ಲಿ ಮಾನ ಮರ್ಯಾದೆ? ಇದ್ರದ್ದೇ ನಮ್ಮ ಪ್ರಾಬ್ಲಮ್ಮು. ನಮ್ಮ ವಂಶದಲ್ಲಿ ಯಾವ ವಂಶ? ನೀವು ಸ್ವಲ್ಪ ನಿಮ್ಮದು ಏನು ವಂಶ ಇಲ್ಲಿ? ನಮ್ಮ ತಾತ ಯಾರು, ನಿಮ್ಮ ತಾತ ಯಾರು, ಅವರಪ್ಪ ಯಾರು ನಮ್ಗೆ ಗೊತ್ತೇ ಇಲ್ಲ. ನಮ್ಮ ಮುತ್ತಾತ ಯಾರು ಅಂತಾನೆ ಗೊತ್ತಿಲ್ಲ ನಮಗೆ. ನಮ್ಮ ವಂಶದಲ್ಲಿ ಯಾರೂ ಮಾಡಿಲ್ಲ ಅಂದ್ಬಿಡ್ತೀವಿ. ಸೂರ್ಯವಂಶನ ನಮ್ಮದು. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ದೊಡ್ಡ ದೊಡ್ಡ ಎಂಪೈರು ಸಾಮ್ರಾಜ್ಯನೇ ಇವತ್ತಿಲ್ಲ ರೀ. ಯಾಕೆ ಅಷ್ಟೊಂದು ಟೆನ್ಷನ್? ಈ ಬ್ಯಾಂಕಲ್ಲಿ ಸಾಲ ಕೊಟ್ಬಿಟ್ಟು ನಾವು ತೊಗೊಳ್ದೆ ಹೋದರೆ ಸಾಲ ವಸೂಲಾತಿ ವಾಹನ ಅಂತ ಬಂದುಬಿಡುತ್ತೆ. ಆ ವೆಹಿಕಲ್ ಬಂದಿದ್ಕೊಂಡು ಮರ್ಯಾದೆ ಹೋಯ್ತು. ನಿಮ್ಮ ಮರ್ಯಾದೆಗೆ ಹೋಗಲಿ ಅಂತಲೇ ಅವ್ರು ಬರೋದು, ಎದ್ರುಕೊಂಡು ಕೊಳ್ಳಿ ಅಂತ. ನೀವು ಸಾಲ ಯಾಕೆ ಮಾಡಿದ್ರಿ? ಅವುಗಳು ಮಾಡಾದ್ಮೇಲೆ ಹೆಂಗೆ ತೀರ್ಸೋದು ಅನ್ನೋದು ಪ್ಲ್ಯಾನ್ ಮಾಡಿ. ತೀರ್ಸೋಕ್ಕಾಗ್ತಿಲ್ಲ, ಏನೋ ಒಂದು ವಾತಾವರಣಗಳು ಬಂದುಬಿಡ್ತು. ಹೋಗಿ ಹೇಳಿ ನೋಡಪ್ಪ ಈ ವಾತಾವರಣ ಬಂದರೆ ರಿಕ್ವೆಸ್ಟ್ ಮಾಡಿಕೊಳ್ಳಿ, ಟೈಮ್ ಕೊಡಿ ಅಂತ ಕೇಳಿ. ಹೆಂಗೆ ದುಡ್ಡು ಮಾಡೋದ ಕಡೆ ನೀವು ಯೋಚನೆ ಮಾಡಿ. ಹಂಗೂ ಆಗಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಅದೇನಿದೆ ಅದು ನೆಕ್ಸ್ಟ್ ಆ್ಯಕ್ಷನ್ ತೊಗೊಳ್ತಾರೆ, ಅಷ್ಟೇನೇನು ಮಾಡೋಕ್ಕಾಗಲ್ಲ. ಅದು ಬಿಟ್ಬಿಟ್ಟು ಅದ್ರ ಬಗ್ಗೆನೇ ಕೊರಗಿ ಅಯ್ಯೋ ಅಕ್ಕಪಕ್ಕದವ್ರು ನೋಡ್ತಾವ್ರೇನೋ ಮರ್ಯಾದೆ ಉಂಟಾಯಿತು, ತುಂಬ ಟೆನ್ಷನ್ ಆಗ್ಬಿಟ್ರೆ ಟೈಮ್ ಇಲ್ಲ ಯಾರಿಗೂ ನಿಮ್ಮ ಬಗ್ಗೆ ಯೋಚನೆ ಮಾಡೋದಕ್ಕೆ. ಇದನ್ನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಎಲ್ಲ ವಾತಾವರಣಗಳೂ ನಿಮ್ಮ ಪೂರಕವಾಗಿರಲ್ಲ, ಅಗೇನೆಸ್ಟ್ ಇರುತ್ತೆ. ಅಗೇನೆಸ್ಟ್ ವಾತಾವರಣದಲ್ಲೇ ನೀವು ಆನಂದವಾಗಿ ಸಂತೋಷವಾಗಿರಿ. ಬನ್ನಿ ನಮ್ಮ ಜೊತೆ ಇಬ್ಬರು ಕೂತ್ಕೊಂಡು ಇದನ್ನು ಹೆಂಗೆ ಸೊಲ್ಯೂಷನ್ ಅಂತ ಹುಡ್ಕೋಣ. ನಿಮ್ದು ಏನೇ ಕಷ್ಟ ಕಾರ್ಪಣ್ಯ ಇದು, ಬಿಸ್ನೆಸ್ ಪ್ರಾಬ್ಲಮ್ ಇರ್ಬೋದು, ಕೆರಿಯರಿಂದ ಇರ್ಬೋದು, ಫ್ಯಾಮಿಲಿ ಇಶ್ಯೂ ಇರ್ಬೋದು, ನಿಮ್ಮನ್ನೇ ನಮ್ಮನ್ನೇ ನಾವೊಂದು ಎಲ್ಲ ಒಂದು ವಸುದೈವ ಕುಟುಂಬಕ್ಕೆ ಅನ್ನೋಂಗೆ ವಾತಾವರಣ ಕ್ರಿಯೇಟ್ ಮಾಡಿ ಪ್ರತಿಯೊಬ್ಬರೂ ಎಲ್ಲರೂ ಕಷ್ಟ ನಮ್ಮ ಕಷ್ಟ ಅಂತ ತಿಳ್ಕೊಂಡ್ರೆ ಯಾವುದೇ ಸಮಸ್ಯೆ ಇರಲ್ಲ, ಎಲ್ಲರೂ ಆರೋಗ್ಯಕರವಾಗಿರ್ತಾರೆ. ಸೊ ನಮ್ಮ ಆಯುಷ್ ಟಿ ವಿ ಮೂಲ ಉದ್ದೇಶ ಎಲ್ಲರೂ ಆರೋಗ್ಯಕರವಾಗಿರಲಿ ಅಂತ. ಆರೋಗ್ಯ ಅಂದರೆ ಬರೀ ಮೆಡಿಸಿನ್ಸು ಅಥವಾ ಲೈಫ್ ಸ್ಟೈಲ್ ಒಂದೇ ಅಲ್ಲ, ವೆಲ್ ಬೀಯಿಂಗ್ ಅಂದರೆ ಎಲ್ಲ ನಿಟ್ಟಿನಲ್ಲೂ ಕೂಡ ನಮಗೆ ಆರೋಗ್ಯಕರವಾದಂಥ ವಾತಾವರಣ ಇರಬೇಕು. ಆ ಉದ್ದೇಶದಿಂದನೇ ವಿಕಾಸ ದರ್ಪಣ ಅಂತ ಮಾಡ್ತಾ ಇರೋದು. ವಿಕಾಸ ದರ್ಪಣ ಅಂದರೆ ಡೆವಲಪ್ಮೆಂಟು. ಹೆಂಗೆ ಡೆವಲಪ್ ಆಗಬೇಕಂದ್ರೆ ಎಲ್ಲ ಆ್ಯಂಗಲ್ಲೂ ಡೆವಲಪ್ ಆಗಬೇಕು. ಈ ವಿಚಾರವಾಗಿ ನಿಮ್ಮ ಒಂದು ಸಪೋರ್ಟ್ ಬೇಕು. ನಾವು ನಿಮ್ಮ ಜೊತೆಲಿದ್ದೀವಿ, ಒಟ್ಟಿಗೆ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗೋಣ ಅಂತ ಹೇಳ್ತಾ, ನೆಕ್ಸ್ಟ್ ಮುಂದಿನ ಸಂಚಿಕೆಯಲ್ಲಿ ಇನ್ನು ಅದ್ಭುತವಾದಂಥ ವ್ಯಕ್ತಿಗಳನ್ನ ನಿಮ್ಮನ್ನ ಪರಿಚಯ ಮಾಡಿಸ್ತೀನಿ. ಏನಕ್ಕೆ ಅಂದರೆ ನಾವೆಲ್ಲರೂ ಒಟ್ಟಿಗೆ ಸೇರಿ ಮಾಡಬೇಕಾಗಿರೋದು ತುಂಬ ಕಳಿಸ್ಕೊಳ್ಳಿದೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸೋದಕ್ಕೆ ನಮಸ್ಕಾರಗಳು.